ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿಯ ಶ್ರೀ ಭೋ ಸಮೇತ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಧರ್ಮದರ್ಶಿ ಹಾಗೂ ಕರ್ನಾಟಕ ರೈತ ಜನಸೇನಾ ರಾಜ್ಯ ಗೌರವಾಧ್ಯಕ್ಷರಾದ ಜಿಕೆ ಧನಗೋಪಾಲ್ ಅವರ ಹುಟ್ಟುಹಬ್ಬವನ್ನು ಇಂದು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ಮಾನಸ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ, ಕಂಡಕನಹಳ್ಳಿಯಲ್ಲಿ ಅನ್ನ ಸಂತರ್ಪಣೆ ಹಾಗೂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿದರು. ಸಂಜೆ ಗ್ರಾಮದಲ್ಲಿ ಮಹಿಳೆಯರು ಧನಗೋಪಾಲ್ ಅವರಿಗೆ ಆರತಿ ಎತ್ತಿ ದೃಷ್ಟಿ ತೆಗೆದು ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ 30 ಕೆಜಿ ತೂಕದ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಧನಗೋಪಾಲ್ ಅವರು ನಮ್ಮ ಗ್ರಾಮಕ್ಕೆ ಬಂದಿರುವುದು ನಮ್ಮ ಪುಣ್ಯ. ಅವರು ಹಣವಂತರಾದರೂ ಸರಳತೆ ಹಾಗೂ ಪ್ರೀತಿಯ ಸ್ವಭಾವ ಹೊಂದಿದ್ದಾರೆ. ಗ್ರಾಮದ ನರಸಿಂಹಸ್ವಾಮಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ದೈವ ಕಾರ್ಯಗಳಿಗೆ ಅನುವು ಮಾಡಿಕೊಟ್ಟಿರುವುದು ದೊಡ್ಡ ಪುಣ್ಯದ ಕೆಲಸ. ದೇವರು ಅವರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಎಂದು ಗ್ರಾಮಸ್ಥರು ನರಸಿಂಹ ಮತ್ತು ಮಂಜುನಾಥ್ ಅಭಿಪ್ರಾಯಪಟ್ಟರು. ಈ ವೇಳೆ ಮಾತನಾಡಿದ ಧನಗೋಪಾಲ್ ಅವರು, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ. ನರಸಿಂಹಸ್ವಾಮಿಯೇ ನನ್ನನ್ನು ಈ ಗ್ರಾಮಕ್ಕೆ ಕರೆತಂದಿದ್ದಾರೆ. 23 ವರ್ಷಗಳ ಹಿಂದೆ ನಾನು ನನ್ನ ಹುಟ್ಟುಹಬ್ಬದಂದೇ ಈ ಗ್ರಾಮಕ್ಕೆ ಬಂದಿದ್ದೆ. ಆಗಿನಿಂದಲೇ ಈ ಗ್ರಾಮ ನನ್ನ ಸ್ವಂತ ಊರಾಗಿದೆ. ಗ್ರಾಮಸ್ಥರು ತೋರಿಸುತ್ತಿರುವ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮುಂದೆಯೂ ನನ್ನ ಸಹಕಾರ ಗ್ರಾಮಸ್ಥರಿಗೆ ಇರಲಿದೆ ಎಂದು ಹೇಳಿದರು. ಅವ್ರ ಋಣ ಏನಿದೆಯೋ ಏನೋ ನನಗೆ ಗೊತ್ತಿಲ್ಲ. ನನಗೆ ನರಸಿಂಹಸ್ವಾಮಿ ಕರ್ಕೊಂಡ್ಬಂದಿರೋದು, ಅಲ್ಲಿಂದ ನನ್ನ ಮೇಲೆ ಭಾಳ ಅಭಿಮಾನ ಇಟ್ಕೊಂಡು ನಮ್ಮ ಊರ ಅವರಲ್ಲಿ ಒಬ್ಬ ಅಂತ ನನ್ನ ಇದು ಮಾಡಿಕೊಂಡು ಸ್ವೀಕರಿಸ್ತಾ ಇದ್ದಾರೆ. ಏನು ಹೇಳಕ್ಕೆ ಬಯಸ್ತಾರೆ ಅವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಅನ್ಕೊಂತಾರೆ ಬಹುಶಃ ಅಂತ. ಖಂಡಿತವಾಗ್ಲೂ ನರಸಿಂಹಸ್ವಾಮಿ ಸ್ವಲ್ಪ ಎಲ್ಲರ ಮೇಲೂ ಇರುತ್ತೆ. ಎಲ್ರಿಗೂ ಆಶೀರ್ವಾದ ಆಗಿದೆ. ಎಲ್ಲರೂ ಚೆನ್ನಾಗಿತ್ತು. ಏನು ಹೇಳಕ್ಕೆ ಬಯಸ್ತಾರೆ? ಎಲ್ಲರೂ ಚೆನ್ನಾಗಿರಬೇಕು. ಅವ್ರದ್ದು ಆಸೆ ಏನೇನಿದೆಯೋ ಮತ್ತೊಂದು ಎಲ್ಲ ನೆರವೇರಬೇಕಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇನ್ನೊಂದು ವಿಶೇಷ ಏನಂದರೆ, ನಾನು ಇವತ್ತೇ ನನ್ನ ಪಾದ ಫಸ್ಟು ಕಂಡಕ್ನಳ್ಳಿಗೆ ಇತ್ತು ಇವತ್ತೇ. ಯಾಕಂದರೆ ನಾನು ಜಮೀನು ತೊಗೊಂಡು 23 ವರ್ಷ ಆಯಿತು. ಇವತ್ತಿಗೆ ತೊಗೊಂಡಿದ್ದೀನಿ. ನನ್ನ ಹುಟ್ಟುಹಬ್ಬದ ದಿವಸನೇ ನಾನು ಜಮೀನನ್ನು ತೊಗೊಂಡಿದ್ದೆ. ಹಂಗಾಗಿ ನನ್ನ ಬರ್ತ್ಡೇನೂ ಒಂದೇ ದಿವಸ. ನಾನು ಕಂಡಕ್ನಳ್ಳಿಗೆ ಬಂದಿದ್ದು ಮೊದಲನೇ ದಿವಸ ಆಯಿತು. ನನಗೆ ಹೇಳೋಕ್ಕಾಗ್ದಿರೋ ಅಷ್ಟು ಖುಷಿ ಇದೆ. ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾರೆ. ನನ್ನಿಂದ ಅವ್ರಿಗೇನು ಪಡಿಬೇಕಾಗುತ್ತೋ ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಅದು ದೃಷ್ಟಿ ಹೋಗೋದಕ್ಕೆ, ನನ್ನ ಮೇಲೆ ಬೀಳೋ ದೃಷ್ಟಿ ಎಲ್ಲ ಹೋಗೋದಕ್ಕೆ ಅವರು ಆರತಿಯನ್ನು ಮಾಡಿ ತಿಳಿಲಿಲ್ಲ ನನಗೆ. ಒಂದು ದಿವಸ ಹಿಂಗೆ ಕೂತ್ಕೊಂಡಿದ್ದೆ. ಯಾಕೆ ದೇವಸ್ಥಾನ ಕೆಲಸ ನಿಂತೋಗಿದೆ ಅಂತೇಳಿ ಅವತ್ತೇ ಊರಿನವ್ರನ್ನೆಲ್ಲ ಕರೆಸಿ ಮನೆ ಹತ್ರ ಮಾತಾಡಿ ಅದೇನಾಗುತ್ತೋ ಎಲ್ಲರಿಂದನೂ ಕೈ ಜೋಡಿಸ್ಕೊಂಡು ಸಹಾಯ ಮಾಡ್ಕೊಂಡು ಮಾಡೋಣಪ್ಪ, ಮುಂದುವರ್ಸ್ಬಿಟ್ಟು ದೇವಸ್ಥಾನ ಕಾರ್ಯಕ್ರಮ ನಿಲ್ಲಿಸೋದು ಬೇಡ, ಅದಕ್ಕೆ ಜೀವನ ಉದ್ಧಾರ ಮಾಡೋಣ ಅಂತೇಳಿ ಮುಂದುವರ್ಸ್ಕೊಂಡು ಬಂದ್ವಿ. ಅದೇ ಯಾವ ಟೈಮುಗಳಿಗೆ ಅಂತಿರುತ್ತಲ್ಲ ಅದರಿಂದ ಹಂಗೆ ಒಣಗಿಬಿಡ್ತು ಎಲ್ಲ. ಅದಷ್ಟು ಕಡೆ ನಾವು ಅಂದ್ಕೊಂಡಿದ್ದ ಸಮಯಕ್ಕೆಲ್ಲ ಮುಗಿತಾ ಬಂತು. ಇವತ್ತು ಅವ್ರಿಗೆಲ್ಲ ಸ್ವಲ್ಪ ಹಣ್ಣು, ತರಕಾರಿ, ಹೂವು, ಆಮೇಲೆ ಕೇಕು ಎಲ್ಲ ಅಲ್ಲಿ ಅಭಿಮಾನಿಗಳೇ ಮಾಡಿದ್ರು. ಎಲ್ಲ ನನ್ನ ಅಭಿಮಾನಿಗಳು ಕರ್ನಾಟಕ ರೈತ ಜನಸೇನೆಯಿಂದ ಸೇರಿಕೊಂಡು ಎಲ್ಲ ಮಾಡಿ ಅವರಿಗೆಲ್ಲ ಊಟವನ್ನು ಕೊಡಲಾಗಿತ್ತು. ನಾನು ಜಿಕೆ ಧನಗೋಪಾಲ್ ಅವರಿಗೆ ಡೈರೆಕ್ಟಾಗಿ ಇವತ್ತು ನಾವು ಹುಟ್ಟುಹಬ್ಬದ ಶುಭಾಶಯಗಳು ಕೇಳ್ತಾ ಇದ್ದೀನಿ. ಅವ್ರಿಗೆ ನಾವು ಹೆಂಗೆ ಮಾಡಿದ್ರು ಕಮ್ಮಿ ಇದೆ. ಅವ್ರ ಬಗ್ಗೆ ನಾವು ಎಷ್ಟಾದರೂ ಕೇಳೋ ಅವಶ್ಯಕತೆಯೂ ಇಲ್ಲ. ಎಲ್ಲ ಮಂಜುನಾಥ್ ಹೇಳಿದ್ದಾರೆ. ಎಲ್ರಿಗೂ ಗೊತ್ತಿದೆ. ಆದರೆ ನಾವು ಎಷ್ಟು ಮಾಡಿದ್ರು ನಾವು ಹರ್ಸೋಕ್ಕಾಗೋದಿಲ್ಲ. ನಾವು ಯಾವತ್ತೂ ಅವರು ಹೆಂಗೆ ಕೇಳಿದ್ರು ಹಂಗೆ ನಾವು ಮುಂದುವರ್ಸ್ಕೊಳ್ತೀವಿ ದೇವ್ರ ಕಾರ್ಯಗಳಂತ ನಾವು ಎಷ್ಟು ಸರ್. ಅದು ಪ್ರೀತಿ ಅಂತಂದರೆ ಅವರು ಈ ಊರ ಮೇಲೆ ಇಟ್ಟಿರೋಂಥ ಒಂದು ಅಭಿಮಾನ, ಒಂದು ಗೌರವ. ಅವರು ಈಗ ಎಲ್ಲೋ ಬೆಂಗಳೂರಿಂದ ಬಂದಿರೋಂಥ ಬನಶಂಕರಿ ನಿವಾಸಿಗಳು. ಅಲ್ಲಿಂದ ಬಂದು 23 ವರ್ಷಗಳಿಂದ ಇಲ್ಲಿಗೆ ಬಂದಾಗ ಎಂತೆಂಥವ್ರು ಬಂದಿರ್ತಾರೆ ಸರ್. ಬೇರೆ ಊರುಗಳಲ್ಲೆಲ್ಲ ಎಂತೆಂಥವ್ರು ಬಂದು ಜಮೀನು ಮಾಡಿ ಎಂತೆಂಥ ಕೋಟ್ಯಾಧೀಶರೆಲ್ಲ ಬಂದು ಮಾಡಿರ್ತಾರೆ. ಆದರೂ ಸಹ ಯಾರಿಗೂ ಅಂಥವ್ರ ಮನಸ್ಸು, ಅಂಥವರ ಒಂದು ಹೃದಯ ಯಾರಿಗೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ಇರಬಹುದು, ಆದರೆ ಕಡಿಮೆ. ಆ ಒಂದು ಹೃದಯವಂತರು ನಮ್ಮ ಧನಗೋಪಾಲಣ್ಣವರು. ಆ ಒಂದು ಇದರಿಂದ ಇದೆ ಅಂತಲ್ಲ, ನಮ್ಮೂರಲ್ಲಿ ಸುಮಾರು ಜನಕ್ಕೆ ಪಾಪ ಅವ್ರ ತೋಟದಲ್ಲಿ ಕೆಲಸ ಕಾರ್ಯಗಳಿಂದ ಹಿಡಿದು ಬಡ ಬಗ್ಗರಿಗೆ ಸಹಾಯಗಳಿಂದ ಹಿಡಿದು ನಮ್ಮ ದೇವಸ್ಥಾನ ಕಾರ್ಯಕ್ರಮಗಳು ಪ್ರತಿಯೊಂದೂ ನಮ್ಮ ಸಂಘದ ಕಟ್ಟಡ
ಸಂಘದ ಕಟ್ಟಡ ಕೂಡ ನಮ್ಮ ಜಿ ಕೆ ಧನಗೋಪಾಲಣ್ಣವರೇ ಕಟ್ಟಿಸ್ಕೊಟ್ಟಿದ್ದಾರೆ.